ಅವ್ರು ಬಂದಿರಲಿಲ್ಲ. ನನಗೇನು ಹೇಳಿದ್ರು, ನಿರೂಪಣೆ ಮಾಡೋದು. ಇಲ್ಲಿ ನಿರೂಪಣೆ ಮಾಡೋದು ನಮ್ಗೆ ಏನು ಗೊತ್ತಿಲ್ಲ, ನಾಲೆಜ್ ಬರುತ್ತೆ. ನಾವು ಇವಾಗ ಕೆಲಸ ಇದ್ರೆ ನಾವೇನು ಮಾಡ್ತೀವಿ, ಹೊರಗೆ ಅಡ್ಡ ಹಾಕ್ಬಿಟ್ಟು ಈಗ ನಾನು ಬೆಳಗ್ಗೆ ನಿರೂಪಣೆ ಮಾಡೋದು ಕರ್ತವ್ಯ ಕೆಲಸ ಅಂದ್ರೆ ನಿರೂಪಣೆ ಮಾಡೋದು. ಈಗ ಹೆಣ್ಮಕ್ಳು ಸೋಮನಾಥ ಇದೆ, ಇಲ್ಲಿ ಇರ್ತಕ್ಕಂಥ ಜ್ಯೋತಿ ಕಟ್ಟಾಣಿ, ಜಗ್ಗಿ ಚಟ್ಟಿ, ಏನಿದೆ ಯುವತಿಯರ ಅದಿರಲ್ಲ, ನಮ್ಮ ಸಿದ್ಧರಾವ್ ಧರ್ಮಪತಿಯವರು, ನೀವೇನು ಮಾಡ್ಕೊಂತ ಎನ್ಕ್ಯಾಶ್ ಮಾಡ್ಕೊಂಡು ನಮ್ಮ ವಿಷಯ ಕೊಡ್ತಾ ಇದ್ದೀವಿ ಡೈರೆಕ್ಟಾಗಿ. ಏನು ಮಾಡ್ಕೊಂಡ್ರೆ ಇಲ್ಲಿ ಯಾರು ನಿರೂಪಣೆ ಹೆಣ್ಮಕ್ಳು ಮಾಡ್ತಾ ಯುವತಿಯರು ನೀವು ಬರಬೇಕು, ಈ ಕಾರ್ಯಕ್ರಮ ನಂದು ಅಂತೇಳಿ ಆ ಕಾರ್ಯಕ್ರಮ ನಿರೂಪಣೆ ಮಾಡ್ಬೇಕು. ಏನಿಲ್ಲ, ಏನು ಕೆಲಸ ಮಾಡೋಲ್ಲ, ನಾವು ಯಾರು ಕರಿಬೇಕು. ನಿಮ್ಗೆ ಉದಾಹರಣೆ ಹೇಳ್ತೀವಿ, ಅವರು ನಮ್ಮ ಪ್ರಸಾದನ ಬೆಳಗಾವಿ ಹೇಳಿದ್ರು, ಈಗ ನಮ್ಮ ಗಂಗಾವತಿಗೆ ಹೇಳಿದ್ರು. ನಮ್ಮ ಗಂಗಾವತಿಯಾಗ ನಾವು ಹುಡುಗರೇ ಇದ್ದೀವಿ. ನಮ್ಮ ವಿಜಯ್ ಕುಮಾರ್ ಅಣ್ಣ, ಪುರುಷೋತ್ತಮ ಅಂತ ಹಡಪ ಸಮಾಜದವರು, ಮಲ್ಲಿಕಾರ್ಜುನ ನೇರೂಗಿ ಅಂತೇಳಿ, ಬಸವಜ್ಯೋತಿ ಪಿ ಲಿಂಗಾಯತ್ ಅಂತೇಳಿ, ಕವಿತಾ ರಂಗಪ್ಪ ಅಂತೇಳಿ, ರೇಣಮ್ಮ ಪೊಲೀಸ್ ಪಾಟೀಲ್ ಅಂತೇಳಿ, ಶರಣಪ್ಪ ಕುಮಾರ್ ಅಂತ, ಕೆ ಮಹೇಶ್ ಕುಮಾರ್ ಅಂತ ಇದ್ದೀವಿ. ಏನ್ ಮಾಡ್ಬೇಕಂತಂದ್ರೆ ಈ ಕಾರ್ಯಕ್ರಮವನ್ನ ಯಾರು ನಾವು ಸುದ್ದಿ ಮಾಡ್ಕೋಬೇಕು. ಈಗ ನಾವು ಕನ್ನಡ ಕ್ರಾಂತಿ ಅವ್ರು ಬಹಳ ಹೈಟೆಕ್ ಆಗಿ ಮಾಡೋದು, ನಾವು ಅಷ್ಟು ಹೈಟೆಕ್ ಮಾಡೋಕ್ಕಾಗಲ್ಲ. ಅದರ ಭಕ್ತಿ ಪ್ರಯತ್ನ ಮಾಡಿ ನಾವು ಕಟ್ ಮಾಡ್ತೀವಿ. ಏನ್ ಮಾಡ್ಬೇಕು ಆ ಕಾರ್ಯಕ್ರಮ ಅಂದ್ರೆ, ಇವಾಗ ನಾವು ಮಾಡಬೇಕು ಆ ಕಾರ್ಯಕ್ರಮವನ್ನ ಮಾತಾಜಿಯವರು ಕನ್ನಡ ಕ್ರಾಂತಿ ಕಥಾಪಾಠ ಅಂತ ಮಾಡಿದ್ದಾರೆ. ಅದು ನಾವು ಕಥೆ ಓದ್ತಕ್ಕಂಥದ್ದು. ನಾವೇನ್ ಮಾಡಿದ್ವಿ, ಆ ಕಥೆಯನ್ನ ಉಪನ್ಯಾಸಕ್ಕೆ ಮಾರ್ಪಾಡ್ಕೊಂಡು ದಿನ ಒಬ್ಬೊಬ್ಬರು ಶರಣರ ಕಥೆ ಇತ್ತು. ಗುರು ಬಸವಣ್ಣನವರ ಒಂದು ಸಿದ್ಧಾಂತ, ಚಂದ್ರಬಸವಣ್ಣನವರ ಸಿದ್ಧಾಂತ, ಮಹಾದೇವ ಸಿದ್ಧಾಂತ, ಅಂದ್ರೆ ಪ್ರತಿಯೊಬ್ಬರು ಏನ್ ಮಾಡಿದ್ರ, ಈ ಟೀಚರ್ಸ್ ನಮ್ಮಲ್ಲಿ ಅನುಭವಗಳು ಬಹಳ ಚಂದ ಅನುಭವ ಮಾಡ್ತಾರೆ. ಅಪ್ಪವರೆಲ್ಲ ಅವ್ರು ಮಾರ್ಗದರ್ಶನ ತಗೋಬೇಕು. ನಮ್ಮಲ್ಲಿ ಈಗ 25, 30 ವರ್ಷ 40 ವರ್ಷ ತಕ್ಕಂಥ ಶಿಕ್ಷಕರಿರ್ತಾರೆ, ಅವರು ಬಸವತತ್ವ ಅಂತ ಬರಲ್ಲ. ನಾವೇನು ಮಾಡ್ಬೇಕಂತಂದ್ರೆ, ನಮ್ಮಲ್ಲಿರ್ತಕ್ಕಂಥ ಕನ್ನಡ ಟೀಚರ್ ಇರ್ತಾರಲ್ಲ, ಆ ಶಿಕ್ಷಕರಿಗೆ ವಿಷಯಗಳು ಕೊಡ್ಬೇಕು. ಇವತ್ತ ನೀವು ಭಾಳ ಚಂದ ಮಾತಾಡ್ತಾರೆ ಕೇಳಿ, ಆಮೇಲೆ ನೀವು ಟೀಚರ್ ಇದ್ರಿ, ನೀವು ಈ ದಿನ ಬಸವಣ್ಣವ್ರ ಬಗ್ಗೆ ಮಾತಾಡಿ. ಅವ್ರು ಬಂದಾಗ ಅವ್ರು ಭಾಳ ಪ್ರೀತಿಯಿಂದ ಕರ್ಕೊಂಡು ಅವ್ರು ತಪ್ಪು ಮಾತಾಡಿ ಸರಿ ಮಾತಾಡಿ, ಅವ್ರು ಜೋರಾಗಿ ಚಪ್ಪಾಳೆ ಹೊಡೆದು ಭಾಳ ಚಂದ ಮಾತಾಡ ಅಂತ ಹೇಳಿ ನೆಕ್ಸ್ಟ್ ಕಾರ್ಯಕ್ರಮಕ್ಕೆ ಯಾವಾಗ ಈ ಕಾರ್ಯಕ್ರಮ ಅಂತ ಕೇಳ್ತಾರೆ. ಅರ್ಥ ಆಯ್ತಾ? ಅವ್ರಿಗೆ ಕೆಲಸ ಕೊಡಬೇಕು. ನಾವ್ ಏನ್ ಮಾಡ್ಬೇಕಂತಂದ್ರೆ, ಆ 8 ಜನ ಶಿಕ್ಷಕರು ಇದ್ರು, 8 ಜನ ಯಾರು 4 ಮಂದಿ 2 ರೆಗ್ಯುಲರ್ ರಾಷ್ಟ್ರೀಯ ಬಸವ ಕಾರ್ಯಕ್ರಮಗಳಾಗ್ಯಾರ. ಅವ್ರಿಗೆ ಜವಾಬ್ದಾರಿ ಕೊಡ್ಬೇಕು, ಉಪನ್ಯಾಸ ಕೊಡೋದು. ಅದಕ್ಕೆ ನಮ್ಮಲ್ಲಿ ಕಾರ್ಯಕ್ರಮ ಇದ್ರೆ ಏನ್ ಮಾಡ್ತೀವಿ ಅಂದ್ರೆ, ನಾವು ಯಜಮಾನರೆಲ್ಲ ನಮ್ಮ ಅಧ್ಯಕ್ಷರು ಬಂದ, ಉಪಾಧ್ಯಕ್ಷರು ಬಂದ, ಅಧ್ಯಕ್ಷರು ಉಪಾಧ್ಯಕ್ಷರು ನೀವು ಏನ್ ಮಾಡ್ಬೇಕಂತ ನಮ್ಗೆ ಇದುವರೆಗೆ ನಾನು ಕಾರ್ಯದರ್ಶಿಯಾಗಿ 3 ವರ್ಷ ಆಯ್ತು. ಒಂದಿನ ಕೇಳಲ್ಲ, ನೀ ಏನ್ ಮಾಡೋದು ಮಾಡು, ನಾವು ನಿನ್ ಜೊತೆಗೆ ಅಂತ ಹೇಳ್ತಾರ. ಅವ್ರು ವೇದಿಕೆ ಮೇಲೆ ಕೂಡಿಸ್ತೀವಿ, ಅವ್ರು ಏನ್ ಹೇಳೋದು ಕೇಳ್ತೀವಿ. ಬಟ್ ನಾವು ಅವ್ರು ತಿಳಿಸಿ ಕೆಲಸವನ್ನ ನಾವು ಮಾಡ್ತೀವಿ. ನಾವು ಕಾರ್ಯಕ್ರಮದಲ್ಲಿ ಒಬ್ಬರು ನಿರೂಪಣೆ, ಒಬ್ಬರು ಪ್ರಾರ್ಥನೆ, ಇವಾಗ ಒಬ್ಬರನ್ನು ಹಂಚಿಕೊಂಡು ಇದೊಂದು ಮಾಧ್ಯಮ. ಇವರು ಬಸವಣ್ಣ ಸಹಿತ ತಮ್ಮ ಮಾಧ್ಯಮ ಮೂಲಕನೇ ಜಗತ್ತಲ್ಲಿ ಅವ್ರಿಗೆ ಜ್ಞಾನ ತಿಳಿದು ಕೊಟ್ಟು ಏನು ಕೊಟ್ಟು ಎಲ್ಲಿಲ್ಲ. ಮಾತು ಪ್ರವಚನ ಮೂಲಕ ನಿನ್ನ ಪದೇ ಪದೇ ಅಪ್ಪಾಜಿಯವರು ಪ್ರವಚನ ಮಾತಾಡಿದ್ರೆ ನಾವು ಇದೆಲ್ಲ ಪರಿವರ್ತನೆ ಮಾತನಾಡಿದ ಸಹಿತ ಅವನ್ನೆಲ್ಲ ಪ್ರವಚನಗಳ ಮೂಲಕವೇ ಪರಿವರ್ತನೆ ಮಾಡಿದ್ದಾರೆ. ಈಗ ನಾವು ಸಹಿತ ಇಲ್ಲಿ ಬರ್ತೀವಂದ್ರೆ ಯುವಕರಿಗೆ ಚಂದ್ರಬಸವ ಸ್ವಾಮೀಜಿ ಸತ್ಯವಾಗಿ ಮಾತಾಡಿದರು. ಇನ್ನೊಂದೇನು ಯಾರೇ ಯುವಕ ಕೇಳ್ತಾರೆ, ಆ ಕೇಳೋದು ಕೂಡ ನಮ್ಮ ಈ ಮಟ್ಟಕ್ಕೆ ನಿಂದಿಸಿ ಇನ್ನೂ ಹೆಚ್ಚಿನ ಅವಕಾಶಗಳು ಯುವಕರಿಗೆ ಈ ಒಂದು ಬಸವಣ್ಣದಲ್ಲಿ ರಾಷ್ಟ್ರೀಯ ಬಸವಣ್ಣದಲ್ಲಿ ಇನ್ವಾಲ್ವ್ಮೆಂಟ್ ಮಾಡಬೇಕು. ಅವ್ರ ಜವಾಬ್ದಾರಿಯನ್ನು ಕೊಡಬೇಕು. ಪೂಜೆ, ಪ್ರಾರ್ಥನೆ, ನಿರೂಪಣೆ, ಶರಣ ಸಮರ್ಪಣೆ, ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಅವ್ರ ಮೇಲೆ ಹಾಕಿಕೊಡ್ಬೇಕು. ಅವ್ರ ಮೇಲೆ ಜವಾಬ್ದಾರಿ ಕೊಡಬೇಕು. ಒಬ್ಬೊಬ್ಬರಿಗೆ ಒಂದೊಂದು ಅವಕಾಶಗಳನ್ನು ಕೊಡ್ತಾ ಹೋಗ್ಬೇಕು. ನಮ್ಮ ಸಂಬಂಧಿಕರು ಹುಡುಗರು ಇರ್ತಾರೆ, ನಮ್ಮ ಫ್ರೆಂಡ್ಸ್ ಇರ್ತಾರೆ, ನಮ್ಮ ಕಾಕರ ಮಕ್ಕಳು ಇರ್ತಾರೆ, ಚಿರೋರ್ ಮಕ್ಕಳು ಇರ್ತಾರೆ. ಅವ್ರಿಗೆ ಸಣ್ಣ ಈಗ ನಮ್ಮ ಚೆನ್ನೈ ಇದ್ದಾನೆ ಬಸವಜೊತೆ ಮಗ, ಅವನು PDA ಕಾಲೇಜ್ ಕಲಬುರಗಿಯಲ್ಲಿ ಇಂಜಿನಿಯರಿಂಗ್ ಓದ್ತಾರ. ಅವನಿಗೆ ನಾವು ಏನೇ ಇಲ್ಲ ಕಾರ್ಯಕ್ರಮಕ್ಕೆ ಅಂತ ಬೆಳಗ್ಗೆ 4 ಗಂಟೆಗೆ ಎದ್ದು ಈ ಕಾರ್ಯಕ್ರಮ ಬಂದ ಅಂತ ಅಭಿರುಚಿ ಇರಬೇಕು. ಅವ್ರ ಸ್ನೇಹಿತರು ನಮಗೆ ಪರಿಚಯ ಮಾಡಿಕೊಟ್ಟಲ್ಲ, ಅವರು ಇದ್ದಾಗ ರಾಷ್ಟ್ರೀಯ ವಾರ ಪ್ರಾರ್ಥನೆ ಬರ್ತಾ ಇಲ್ಲ. ನಾವೇನ್ ಮಾಡ್ಬೇಕಂದ್ರೆ ಈ ಕಾರ್ಯಕ್ರಮ ಮುಗಿಸಿ ಮತ್ತೆ ಯಾವ ಕಾರ್ಯಕ್ರಮ ನಿರ್ಧಾರ ಮಾಡಬೇಕು. 24 ಇಂಟ್ರೆಸ್ಟ್ ಐತೆ. ನಾವು ನಮ್ಮ ಮಕ್ಕಳಿಗೆ, ನಮ್ಮ ಅಣ್ಣ ತಮ್ಮಂದಿರ ಮಕ್ಕಳಿಗೆ, ಅಕ್ಕ ತಂಗಿಯ ಮಕ್ಕಳಿಗೆ, ಫ್ರೆಂಡ್ಸ್ಗೆ ಇದ್ರ ಬಗ್ಗೆ ಚಿಂತನೆಯನ್ನು ಮಾಡಬೇಕು. ಸಾಯಂಕಾಲ ರೈತರು ಹೋಗ್ಬೇಕು.